ವಿವಿಧ ಥರದ ಬಿದಿರುಗಳು ಇಲ್ಲಿವೆ ನೋಡಿ. ಟ್ರಕ್ಕಿನ ಮೇಲೆ ಮರ ನೋಡಿ. ನಾವೆಲ್ಲರೂ ಇವಾಗ ಸಾವಿರ ಕಂಬದ ಬಸದಿಗೆ ಬಂದಿದ್ದೇವೆ. ನಾನು ಫಸ್ಟ್ ಟೈಮ್ ಬರ್ತಿರೋದು. ಎಷ್ಟೋ ತನಕ ನಾನು ಇಲ್ಲಿ ವಿಸಿಟ್ ಮಾಡಿಲ್ಲ. ಎಂಟ್ರೆನ್ಸಲ್ಲಿ ದೊಡ್ಡದೊಂದು ಆನೆಯ ಸ್ಟ್ಯಾಚ್ಯೂವನ್ನು ನಿಲ್ಲಿಸಿದ್ದಾರೆ. ಬರಲ್ಲ. ಮೇಲ್ಗಡೆ ಪಾರಿವಾಳ ಕೂತ್ಕೊಳ್ಳದ ಹಾಗೆ ನೆಟ್ ಹಾಕಿದ್ದಾರೆ ನೋಡಿ. ಎಷ್ಟೊಂದು ಕಂಬಗಳು, ತುಂಬಾ ಕಂಬ ಇದೆ. ಸಾವಿರ ಕಂಬದ ಬಸದಿ ಎಲ್ಲಿ ನೋಡಿದರು ಕಂಬ ಕಂಬ ಕಂಬ. ಎಲ್ಲಿ ನೋಡಿದರೂ ಕಂಬವೇ ಕಾಣುದು. ಇಷ್ಟೊಂದು ಹಳೆಯದಾದ ಇದೊಂದು ಬಸದಿ. ಮೊದಲಿನ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿ ಇದನ್ನು ಕಟ್ಟಿದ್ದಾರೆ ನೋಡಿ. ಎಲ್ಲವನ್ನು ಕಲ್ಲಿನಿಂದಲೇ ನಿರ್ಮಿಸಿದ್ದಾರೆ. ಮೇಲ್ಗಡೆಯ ಛಾವಣಿ ಕೂಡ ನೋಡಿ, ಎಲ್ಲ ಕಲ್ಲಲ್ಲೇ ಮಾಡಿದ್ದು. ಪ್ರತಿಯೊಂದು ಕೂಡ ಕಲ್ಲಲ್ಲಿ, ಹಾಗೆಯೇ ಕಲ್ಲಲ್ಲಿ ಕೆತ್ತನೆ ಕೆಲಸ ಕೂಡ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಕಲ್ಲಲ್ಲೂ ಕೆತ್ತನೆ ಕೆಲಸ ಇದೆ. ಈ ಬಸದಿಯ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ 32 ವರ್ಷ ಹಿಡಿದಿದಂತೆ. ಹಾಗೆ ಡಿಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಎಲ್ಲವೂ ಚೆನ್ನಾಗಿದೆ, ಆದರೆ ಮೇಂಟೆನೆನ್ಸ್ ಮಾತ್ರ ಏನೂ ಇಲ್ಲ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ತುಂಬ ವರ್ಷ ಕಾಲ ಉಳಿಬಹುದು. ಹಾಗೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇದೆ. ಅಲ್ಲಿ ರಥ ಕೂಡ ಇದೆ ನೋಡಿ. ಇದು ಹೊರಗಿನ ಆವರಣ ಈ ಥರ. ಹಾಗೆಯೇ ಇದು ಬಸದಿಯ ತಡೆಗೋಡೆ. ಹಾಗೆ ಒಳಗಡೆ ಬಸದಿ ಇರುವುದು. ಸಾವಿರ ಕಂಬದ ಬಸದಿಯನ್ನು ನೋಡಿ ಆಯಿತು. ಇನ್ನು ಕಡಲಕೆರೆಗೆ ಹೋಗಬೇಕು. ನಾನು ಈ ಸಾವಿರ ಕಂಬದ ಬಸದಿಯನ್ನು ಫಸ್ಟ್ ಟೈಮ್ ನೋಡೋದು. ನಾನು ಪ್ರತಿ ವರ್ಷ ಹೇಳ್ತಾ ಇದ್ದೆ, ಈ ಊರಿಗೆ ಬಂದು ಎಷ್ಟು ವರ್ಷ ಆದರೂ ನನಗೆ ಒಂದು ಸಾವಿರ ಕಂಬದ ಬಸದಿ ನೋಡಲಿಕ್ಕೆ ಆಗಲಿಲ್ಲ ಅಂತ. ಹಾಗೆ ಮಕ್ಕಳು ಮನೆಯಲ್ಲಿದ್ದಾರಲ್ವ, ಹಾಗೆ ಅವರನ್ನು ಕರ್ಕೊಂಡು ಬಸದಿ ನೋಡಲಿಕ್ಕೆ ಬಂದದ್ದು. ಸಾವಿರ ಕಂಬದ ಬಸದಿಗೆ ಹೋಗಿ ಇವಾಗ ಅರಿಹಂತಿಗೆ ಬಂದಿದ್ದೇವೆ. ಸೇವ್ ಪುರಿ, ದಹಿ ಪುರಿ, ಇನ್ನು ಮಸಾಲೆ ಪುರಿ ಆರ್ಡರ್ ಮಾಡಿದೆವು. ಸೇವ್ ಪುರಿ ಮತ್ತು ಮಸಾಲೆ ಪುರಿ ಬಂತು.
ಕಡಲಕೆರೆ. ಮಕ್ಕಳಿಗೆ ಸ್ವಲ್ಪ ಆಡಲಿಕ್ಕೆಲ್ಲ ಒಳ್ಳೆಯದಿಲ್ಲಿ. ಮಕ್ಕಳಿಗೆ ಖುಷಿ ಆಡಲಿಕ್ಕೆ. ಒಂದು ಟ್ರಕ್ಕಲ್ಲಿ ಒಂದು ಮರವನ್ನು ಸಾಗಿಸ್ತಿರುವ ಒಂದು ಪಿಕ್ಚರ್ ನೋಡಿ, ಈ ಥರ ಮಾಡಿದ್ದಾರೆ. ಇದನ್ನೆಲ್ಲ ಮೇಂಟೈನ್ ಮಾಡಿದರೆ ತುಂಬಾ ಅಟ್ರಾಕ್ಷನ್ ಆಗ್ಬೋದು. ನೋಡಿ, ಟ್ರಕ್ಕಿನ ಮೇಲೆ ಮರ. ಇಲ್ಲಿ ನೋಡಿ, ಕಡಲಕೆರೆ ಹೋಗಿ ಡಲಕೆರೆ ಆಗಿದೆ. ಎಲ್ಲ ಡಲಕೆರೆ ಆಗಿದೆ. ಇಲ್ಲೊಂದು ಆನೆ ಮಾತ್ರ ಚೆನ್ನಾಗಿದೆ, ಇದರಲ್ಲಿ ಬೇರೆ ಏನು ಚೆನ್ನಾಗಿಲ್ಲ. ಒಂದು ಕಾವನ್ನು ಕೂಡ ಒಂದು ಫಿಕ್ಸ್ ಮಾಡಲಿಲ್ಲ. ಒಳ್ಳೆ ಜಾಗ ಎಲ್ಲ ಇದೆ, ಇಲ್ಲಿ ಸ್ಟೇಜ್ ಎಲ್ಲ ಇದೆ. ಆದರೆ ಏನು ಮಾಡೋದು, ಮೇಂಟೆನೆನ್ಸ್ ಏನಿಲ್ಲ. ಇದೊಂದು ಹೂ ನೋಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಕಲ್ಲರ್ ಕೂಡ ತುಂಬಾ ಚೆನ್ನಾಗಿದೆ. ಇದರ ಗಿಡ ನೋಡಿ ಈ ಥರ ಇದೆ. ತುಂಬ ಹೂ ಬಿಟ್ಟಿದೆ. ಹೂವಂತೂ ನನಗೆ ತುಂಬ ಇಷ್ಟ ಆಯಿತು. ಡಲಕೆರೆ ನೋಡಿ ಆಯಿತು, ಇನ್ನೊಂದು ಬೇರೆಯೇ ಕೆರೆ ನೋಡೋದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಅವರು ಸ್ಟಾರ್ಟಿಂಗ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿತ್ತು ಕಾಣಬೇಕು. ಇವಾಗಂತೂ ಮೇಂಟೆನೆನ್ಸ್ ಇಲ್ಲದೆ ಎಲ್ಲ ಹಾಳಾಗಿದೆ. ಒಳ್ಳೆ ಮೇಂಟೆನೆನ್ಸ್ ಕೊಟ್ಟರೆ ಜನರು ಕೂಡ ತುಂಬ ಜನ ಬರ್ತಾರೆ ನೋಡಲಿಕ್ಕೆ, ಅಟ್ರಾಕ್ಷನ್ ಆಗಿರ್ತದೆ. ಬಿದಿರು ಸಿರಿ, ಮೂಡಬಿದರೆ. ಇದೊಂದು ಹೂ ನೋಡಿ, ತುಂಬಾ ಚೆನ್ನಾಗಿದೆ. ಕಲರ್ ಪಿಂಕ್ ಮತ್ತು ಗ್ರೀನ್. ಬಿದಿರು, ತುಂಬ ವಿವಿಧ ಥರದ ಬಿದಿರು ಇದೆ ನೋಡಿ. ಇದು ಬಿದಿರು ಸಿರಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ವಿವಿಧ ಥರದ ಬಿದಿರುಗಳು ಇಲ್ಲಿವೆ. ಇದರಲ್ಲಿ 53 ವಿಧದ ಬಿದಿರು ಇದೆ ಅಂತೆ. ಆದರೆ ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಗ್ರೀನರಿಯಾಗಿ ಚೆನ್ನಾಗಿರ್ಬೋದು ನೋಡಲಿಕ್ಕೆ. ಆದರೆ ಇದೆಲ್ಲ ನೋಡಿ, ಕ್ಲೀನಿಂಗ್ ಏನಿಲ್ಲ. ಆದರೆ ಇದು ಬಿದಿರು ನೆಟ್ಟದ್ದೆಲ್ಲ ತುಂಬಾ ಚೆನ್ನಾಗಿದೆ. ವೆರೈಟಿಯಾದ ಬಿದಿರು ಇದೆ. 53 ವಿಧದ ಬಿದಿರು, ಅದರ ಹೆಸರು ಕೂಡ ಇದೆ. ಅದನ್ನೆಲ್ಲ ಓದ್ತಾ ಹೋದರೆ ತುಂಬಾ ಲೇಟ್ ಆಗ್ಬೋದು. ಹಾಗಾಗಿ ಮೇಲಿಂದ ಮೇಲೆ ಮಾತ್ರ ನಿಮಗೆ ತೋರಿಸ್ತಿರೋದು. ನೋಡಿ, ಸಣ್ಣ ಮಗುವನ್ನು ಎತ್ತಿಕೊಂಡು ಹೋಗೋದು. ಇಲ್ಲೊಂದು ದೊಡ್ಡ ಕೆರೆ. ಇವಾಗ ಏನು ನೀರಿಲ್ಲ, ಮಳೆಗಾಲದಲ್ಲಿ ನೀರಿರ್ಬೋದು. ಇವಾಗೆಲ್ಲ ಒಣಗಿ ಹೋಗಿದೆ ನೋಡಿ. ನೋಡಿ, ಈ ಸ್ಥಳದ ನಿಜವಾದ ಒಂದು ಪ್ಲೇಸ್ ಅಂದರೆ ಇದು ಕಡಲಕೆರೆ. ನೋಡಿ, ಇವಾಗ ದೊಡ್ಡ ಗ್ರೌಂಡ್ ಥರ ಕಾಣ್ತದೆ. ನೋಡಿ, ಒಂಚೂರು ನೀರಿಲ್ಲ. ಇದಕ್ಕೆ ಹೆಸರು ಕಡಲಕೆರೆ.
ಮಳೆಗಾಲದಲ್ಲಿ ಬೋಟಿಂಗ್ ಎಲ್ಲ ಇರ್ಬೋದು. ಅಲ್ಲಿ ನೋಡಿ ಸ್ವಲ್ಪ ನೀರು ಕಾಣ್ತಾ ಇದೆ ಎರಡು ಸೈಡಲ್ಲಿ. ಬೋಟಿಂಗ್ ರೈಡ್ ಇರ್ಬೋದು ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಮಾತ್ರ ಅಲ್ಲ ಬೋಟಿಂಗ್, ಹೌದು, ಮತ್ತೆಂತ ಮತ್ತೆಂತ ಇಲ್ಲ. ಇವಾಗ ಎಲ್ಲ ಒಣಗಿ ಏನಿಲ್ಲ. ನೋಡಿ ಹೋಗೋಣ. ಹೋಗುವ. ಕಡಲಕೆರೆಯನ್ನು ನೋಡಿದ್ದಾಯ್ತಲ್ವಾ, ನೀರಿಲ್ಲದ ಕಡಲಕೆರೆ. ನೋಡಿ, ಮಳೆಗಾಲದಲ್ಲಿ ಕಡಲಕೆರೆ, ಬೇಸಿಗೆ ಕಾಲದಲ್ಲಿ ಡಲಕೆರೆ. ಇವರೆಲ್ಲ ಫೋಟೋ ಸೆಷನ್ ನಡೀತಾ ಇದೆ ಇವರದ್ದು. ಜಾನ್ ಅವರು ಕಾಯ್ತಾ ಇದ್ದಾರೆ. ತುಂಬ ಸಮಯದಿಂದ ಅಂದ್ಕೊಳ್ತಾ ಇದ್ದೆ ಇಲ್ಲೊಂದು ಕಡಲಕೆರೆಗೆ ಬರಬೇಕು, ನೋಡಬೇಕು ಅಂತೇಳಿ. ನಮ್ಮದೇ ಊರಲ್ಲಿರೋದಲ್ವ, ಹಾಗಾಗಿ ನೋಡಿದ್ದಾಯಿತು. ಈ ಬೇಸಿಗೆ ಕಾಲದಲ್ಲಿ ಬಂದದ್ದು ನಾವು. ಈ ಕಡಲಕೆರೆಯಲ್ಲಿ ಚೂರು ಕೂಡ ನೀರಿಲ್ಲ. ಆದರೆ ಮೇಂಟೆನೆನ್ಸ್ ಮಾಡಿದರೆ ತುಂಬಾ ಚೆನ್ನಾಗಿರ್ಬೋದು ನೋಡಲಿಕ್ಕೆ. ಆದರೆ ಮೇಂಟೆನೆನ್ಸ್ ಏನಿಲ್ಲ. ಅಂತಿದ್ದು ಕಡಲಕೆರೆಯನ್ನು ನೋಡಿದ್ದಾಯಿತು. ಏನು ಖುಷಿಯಾಗಲಿಲ್ಲ ನೋಡಿ, ಯಾಕೆಂದರೆ ಬೇಕಾದ ಫೆಸಿಲಿಟೀಸ್ ಕೂಡ ಇಲ್ಲಿಲ್ಲ. ಆದರೂ ನೋಡಬೇಕು ಅಂತ ಇತ್ತು, ನೋಡಿ ಆಯಿತು. ಹಾಗೆ ಇನ್ನು ವಾಪಸ್ ಮನೆಗೆ. ಡಲಕೆರೆಯನ್ನು ನೋಡಿ ಆಯಿತಾ? ಡಲಕೆರೆ ಇನ್ನು ವಾಪಸ್ ಮನೆಗೆ.